ನಮಸ್ಕಾರ ಮಿತ್ರರೇ, ಆರ್ಕೆ ಎಕನಾಮಿಕ್ಸ್ ಮತ್ತು ಜಾಬ್ ಇನ್ಫಾರ್ಮೇಶನ್ ಚಾನಲ್ಗೆ ತಮ್ಮೆಲ್ಲರಿಗೂ ತುಂಬ ಹೃದಯದ ಸ್ವಾಗತವನ್ನ ಬಯಸ್ತಾ, ರಿಕ್ರೂಟ್ಮೆಂಟ್ ಆಫ್ ಸರ್ಕಲ್ ಬೇಸ್ಡ್ ಆಫೀಸರ್ಸ್, ಭಾರತೀಯ ಸ್ಟೇಟ್ ಬ್ಯಾಂಕ್ನಲ್ಲಿ ಸರ್ಕಲ್ ಬೇಸ್ಡ್ ಆಫೀಸರ್ಸ್ ಹುದ್ದೆಗಳಿಗೆ ಅರ್ಜಿಗಳನ್ನು ಆಹ್ವಾನಿಸಿದ್ದು, ಅವುಗಳ ಬಗ್ಗೆ ಸಣ್ಣ ಮಾಹಿತಿ ತಮಗಾಗಿ. ನಂಬರ್ ಆಫ್ ವೇಕೆನ್ಸೀಸ್ ಒಟ್ಟು 2964 ಹುದ್ದೆಗಳಿದ್ದು, ಅದರಲ್ಲಿ ಕರ್ನಾಟಕಕ್ಕೆ 250 ಹುದ್ದೆಗಳು ಮೀಸಲಾಗಿವೆ. ಅಪ್ಲಿಕೇಶನ್ ಸ್ಟಾರ್ಟ್ ಡೇಟ್, ಅರ್ಜಿಯನ್ನು 9 ಮೇ 2025 ಅಂದರೆ ಅರ್ಜಿಗಳು ಆಲ್ರೆಡಿ ಪ್ರಾರಂಭವಾಗಿರುತ್ತವೆ. ಹಾಗೆ ಅಪ್ಲಿಕೇಶನ್ ಕ್ಲೋಸ್ ಡೇಟ್, ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 29 ಮೇ 2025 ಆಗಿರುತ್ತದೆ. ಎಜುಕೇಶನ್ ಕ್ವಾಲಿಫಿಕೇಶನ್, ಶೈಕ್ಷಣಿಕ ಅರ್ಹತೆ, ಗ್ರಾಜುಯೇಷನ್ ಇನ್ ಎನಿ ಡಿಸಿಪ್ಲಿನ್ ಫ್ರಮ್ ರಿಕಾಗ್ನೈಸ್ಡ್ ಯೂನಿವರ್ಸಿಟಿ, ಎನಿ ಡಿಗ್ರಿ, ಯಾವುದಾದರೂ ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯದಿಂದ ಪದವಿಯನ್ನ ಪೂರ್ಣಗೊಳಿಸಿರಬೇಕು. ಹಾಗೂ ಏಜ್ ಲಿಮಿಟ್, ವಯೋಮಿತಿ ಮಿನಿಮಮ್ 21 ಇಯರ್ಸ್, ಮ್ಯಾಕ್ಸಿಮಮ್ 30 ಇಯರ್ಸ್, ಕನಿಷ್ಠ 21 ವರ್ಷಗಳು ಪೂರ್ಣಗೊಂಡಿರಬೇಕು ಮತ್ತು ಗರಿಷ್ಠ 30 ವರ್ಷಗಳವರೆಗೆ ಇರುವ ಅಭ್ಯರ್ಥಿಗಳು ಅರ್ಜಿಗಳನ್ನು ಸಲ್ಲಿಸಬಹುದು. ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳು 1 ಮೇ 1995 30 ಏಪ್ರಿಲ್ 2004 ಮಧ್ಯದಲ್ಲಿ ಜನಿಸಿದವರಾಗಿರಬೇಕು. ಜೊತೆಗೆ ಏಜ್ ರಿಲ್ಯಾಕ್ಸೇಷನ್, SC/ST ಅಭ್ಯರ್ಥಿಗಳಿಗೆ 5 ವರ್ಷಗಳ ವಯೋಸಡಿಲಿಕೆ ಇರುತ್ತದೆ. ಹಾಗೆ OBC NCL ಅಭ್ಯರ್ಥಿಗಳಿಗೆ 3 ವರ್ಷದ ವಯೋಸಡಿಲಿಕೆ ಇದ್ದು, PWBD SC/ST ಅಭ್ಯರ್ಥಿಗಳಿಗೆ 15 ವರ್ಷಗಳ ಸಡಿಲಿಕೆ ಮತ್ತು OBC ಅಭ್ಯರ್ಥಿಗಳಿಗೆ 13 ವರ್ಷಗಳ ವಯೋಸಡಿಲಿಕೆ ಮತ್ತು ಜನರಲ್ ಮತ್ತು EWS ಅಭ್ಯರ್ಥಿಗಳಿಗೆ 10 ವರ್ಷದ ವಯೋಸಡಿಲಿಕೆ ಇರುತ್ತದೆ. ಅಪ್ಲಿಕೇಶನ್ ಫೀ, ಜನರಲ್ EWS OBC ಅಭ್ಯರ್ಥಿಗಳಿಗೆ 750 ರೂಪಾಯಿ ಫೀ ಇದ್ದು, SC/ST ಮತ್ತು PWBD ಅಭ್ಯರ್ಥಿಗಳಿಗೆ ಯಾವುದೇ ಅರ್ಜಿ ಶುಲ್ಕ ಇರುವುದಿಲ್ಲ. ಅರ್ಜಿಯನ್ನ SBIನ ಈ ಕೆಳಕಂಡ ವೆಬ್ಸೈಟ್ ಮೂಲಕ ಅರ್ಜಿಯನ್ನ ಸಲ್ಲಿಸಬಹುದಾಗಿದ್ದು, ಪರೀಕ್ಷೆಯ ಬಗ್ಗೆ ಸ್ವಲ್ಪ ಮಾಹಿತಿಯನ್ನ ತಿಳಿಯೋಣ. ಸೆಲೆಕ್ಷನ್ ಪ್ರೊಸೀಜರ್, ನೇಮಕಾತಿಯ ಪರೀಕ್ಷಾ ವಿಧಾನ, ಆನ್ಲೈನ್ ಟೆಸ್ಟ್ ಅಲ್ಲಿ ಆಬ್ಜೆಕ್ಟಿವ್ ಬೇಸ್ಡ್ ಟೆಸ್ಟ್ ಮತ್ತು ಡಿಸ್ಕ್ರಿಪ್ಟಿವ್ ಟೆಸ್ಟ್ 2 ಟೆಸ್ಟ್ಗಳು ಇರುತ್ತವೆ. ಅದರಲ್ಲಿ ಆಬ್ಜೆಕ್ಟಿವ್ ಟೆಸ್ಟ್ ಇಂಗ್ಲಿಷ್ ಲ್ಯಾಂಗ್ವೇಜ್ 30 ಕ್ವಶನ್ಗೆ 30 ಮಾರ್ಕ್ಸ್ ಇರ್ತದೆ. ಅದಕ್ಕೆ 30 ನಿಮಿಷಗಳ ಕಾಲಾವಕಾಶ ಇರ್ತದೆ. ಹಾಗೆ ಬ್ಯಾಂಕಿಂಗ್ ನಾಲೆಜ್ ಬಗ್ಗೆ 40 ಪ್ರಶ್ನೆಗಳಿಗೆ 40 ಮಾರ್ಕ್ಸ್ ಇರ್ತದೆ. ಅದಕ್ಕೆ 40 ನಿಮಿಷಗಳ ಕಾಲಾವಕಾಶ ಇರ್ತದೆ. ಜನರಲ್ ಅವೇರ್ನೆಸ್ಗೆ 30 ಪ್ರಶ್ನೆಗಳಿರ್ತದೆ, 30 ಮಾರ್ಕ್ಸ್ಗೆ, ಅದಕ್ಕೆ 30 ನಿಮಿಷಗಳ ಸಮಯಾವಕಾಶ ಇರ್ತದೆ. ಹಾಗೆ ಕಂಪ್ಯೂಟರ್ ಅಪ್ಟಿಟ್ಯೂಡ್ಗೆ 20 ಪ್ರಶ್ನೆಗಳಿಗೆ 20 ಅಂಕಗಳು, ಜೊತೆಗೆ ಅದಕ್ಕೆ 20 ನಿಮಿಷಗಳ ಕಾಲಾವಕಾಶ ಇರ್ತದೆ. ಹೀಗೆ ಒಟ್ಟು 120 ಪ್ರಶ್ನೆಗಳಿಗೆ 120 ಅಂಕಗಳಿದ್ದು, ಒಟ್ಟು 2 ಗಂಟೆಗಳ ಕಾಲ ಅವಕಾಶ ಇರುತ್ತದೆ. ಡಿಸ್ಕ್ರಿಪ್ಟಿವ್ ಟೆಸ್ಟ್, ಡಿಸ್ಕ್ರಿಪ್ಟಿವ್ ಪರೀಕ್ಷೆ 2 ಪ್ರಶ್ನೆಗಳಿರ್ತವೆ. 2 ಪ್ರಶ್ನೆಗಳಿಗೆ 50 ಅಂಕಗಳಿದ್ದು 30 ನಿಮಿಷಗಳ ಕಾಲ ಸಮಯ ಇರ್ತದೆ. ಅದು ಎಸ್ಸೆ ಟೈಪ್ ಪ್ರಶ್ನೆ ಆಗಿರ್ತದೆ. ಮುಂದಿನ ವಿಡಿಯೋದಲ್ಲಿ ಮೊಬೈಲ್ ಮೂಲಕ ಹೇಗೆ ಅರ್ಜಿಯನ್ನು ಸಲ್ಲಿಸಬಹುದು ಎಂಬುದನ್ನು ನಮ್ಮ ಯೂಟ್ಯೂಬ್ ವಾಹಿನಿ ಮೂಲಕ ತಿಳಿಸಿಕೊಡಲಾಗುವುದು. ಸಹಕಾರಕ್ಕಾಗಿ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು.